100 ಜನ ಉಗ್ರರನ್ನ ಹೊಡೆದು ಉರುಳಿಸಿದೆ ಭಾರತ. ಎಸ್, ಹೌದು, 100ಕ್ಕೂ ಅಧಿಕ ಭಯೋತ್ಪಾದಕರ ಹತ್ಯೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಹತ್ಯೆ. ಎಸ್, 100ಕ್ಕೂ ಅಧಿಕ ಭಯೋತ್ಪಾದಕರ ಹತ್ಯೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಹತ್ಯೆ. ಕೇಂದ್ರ ರಕ್ಷಣಾ ಸಚಿವರಿಂದ ಸರ್ವ ಪಕ್ಷಗಳಿಗೆ ಮಾಹಿತಿ. 25 ನಿಮಿಷಗಳ ಕಾರ್ಯಾಚರಣೆಯಲ್ಲಿ 100ಕ್ಕೂ ಅಧಿಕ ಉಗ್ರರು ಮಠಾಶ್. ಎಸ್, 100ಕ್ಕೂ ಅಧಿಕ ಭಯೋತ್ಪಾದಕರನ್ನ ಕೊಂದಿದ್ದೇವೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಏನ್ ನಡೀತಲ್ಲ, ಆ ಒಂದು ಕಾರ್ಯಾಚರಣೆಯಲ್ಲಿ 100ಕ್ಕೂ ಅಧಿಕ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು. ಭಾರತದ ಹತ್ತಿರ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ನೋಡಿ ಪಾಕಿಸ್ತಾನಿಯರು ಭಯಭೀತರಾಗಿದ್ದಾರೆ. ಅದರಲ್ಲೂ ಕೂಡ ಸೂಸೈಡ್ ಡ್ರೋನ್, ಇದನ್ನ ಸಹಿಸಿಕೊಳ್ಳಕ್ಕಾಗ್ತಾ ಇಲ್ಲ ಪಾಕಿಸ್ತಾನದವರ ಹತ್ರ. 21 ಗುರಿ, 24 ಕ್ಷಿಪಣಿ, 25 ನಿಮಿಷದಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ ಪಾಕಿಸ್ತಾನದವ್ರದ್ದು. ಪಿಒಕೆಗೆ ದಾಳಿ ಮಾಡಲಾಗಿದೆ. 9 ನೆಲೆಯನ್ನ ಧ್ವಂಸ ಮಾಡಲಾಗಿದೆ. ಇದೆಲ್ಲದರ ಮಾಹಿತಿಯನ್ನ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ನೀಡಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಹತ್ಯೆಯಾದವರ ಸಂಖ್ಯೆಯನ್ನ ನೀಡಿದೆ. ಕೇಂದ್ರ ರಕ್ಷಣಾ ಸಚಿವರಿಂದ ಸಮರ್ಪಕವಾಗಿರುವಂತಹ ಮಾಹಿತಿಯನ್ನು ನೀಡಲಾಗಿದೆ. 25 ನಿಮಿಷಗಳ ಕಾಲ ಪ್ರಚಂಡ ಅಗ್ನಿಮಳೆ ಆಗಿದೆ. ಪಾಕಿಸ್ತಾನ ಈ ಒಂದು ಅಗ್ನಿಮಳೆಗೆ ಅದರಿ ಅಲ್ಲಾಡ್ ಹೋಗಿದೆ. ಪಾಕಿಸ್ತಾನ ಹೇಳ್ಕೊಳ್ಬಹುದು ಈ ದಾಳಿ ಆಗಲೇ ಇಲ್ಲ ಅಂತ. ಪಾಕಿಸ್ತಾನ ಅಂದುಕೊಳ್ಬಹುದು ಭಾರತಕ್ಕೆ ಇನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಭಾರತ ಮಾಡಿರುವಂತಹ ಸಾಧನೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪಾಕಿಸ್ತಾನದವರು ಇದು ಯಾವುದೋ ಫೇಕ್ ನ್ಯೂಸ್ ಅಂತ ಹೇಳ್ಬೋದು, ಆದರೆ ಪಾಕಿಸ್ತಾನಿ ಪ್ರಜೆಯೇ ಹೇಳಿದ್ದಾರೆ. ಭಾರತದವರು ಕಳಿಸುವಂತಹ ಒಂದೊಂದು ಅಸ್ತ್ರಗಳನ್ನು ಪಾಕಿಸ್ತಾನದವರ ಹತ್ರ ನುಂಗಿಕೊಳ್ಳಕ್ಕಾಗಿರ್ಲಿಲ್ವಂತೆ. ಈ ವಿಚಾರವನ್ನ ಸ್ವತಃ ಪಾಕಿಸ್ತಾನದ ಪ್ರಜೆಯೇ ಹೇಳಿದ್ದಾರೆ. 2-3 ತಿಂಗಳ ಹಳೆಯ ವಿಡಿಯೋ ಅದು ಅಂತ ಹೇಳ್ತಾರೆ. ಆದರೆ ನಾವು ನೋಡಿದ್ದಂತಹ ರಾತ್ರಿ ನಮಗೇ ಗೊತ್ತು ಅಂತ ಹೇಳಿ ಪಾಕಿಸ್ತಾನಿ ಪ್ರಜೆಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಇಷ್ಟಕ್ಕೂ ಮೀರಿ ಇವರು ಪಾಕಿಸ್ತಾನ ಧ್ವಂಸ ಮಾಡಿದ್ದು ಸುಳ್ಳು ಎನ್ನುವಂತಹ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಅದೆಲ್ಲವನ್ನು ಬದಿಗಿಟ್ಟು ನೋಡೋದಾದ್ರೆ 25 ನಿಮಿಷದ ಕಾಲ ಪ್ರಚಂಡ ಅಗ್ನಿಮಳೆಗೆ ಪಾಕಿಸ್ತಾನ ಒಳಗಾಗಿತ್ತು. ಪಿಒಕೆಗೆ ದಾಳಿ ಮಾಡಲಾಗಿತ್ತು. ಲಷ್ಕರ್ನ 9 ನೆಲೆ ಧ್ವಂಸ ಮಾಡಲಾಗಿತ್ತು. ಇದೆಲ್ಲದರ ಬಗ್ಗೆ ಈಗ ಸರ್ವ ಪಕ್ಷದವರಿಗೂ ಕೂಡ ಮಾಹಿತಿಯನ್ನ ನೀಡಿದೆ ಸರ್ಕಾರ. 100ಕ್ಕೂ ಅಧಿಕ ಭಯೋತ್ಪಾದಕರನ್ನ ಕೊಂದಿದ್ದೇವೆ. ಪಾಕಿಸ್ತಾನ ಏನೇ ಹೇಳಿದ್ರು ಕೂಡ ಅದನ್ನ ನಂಬಬೇಡಿ. 100ಕ್ಕಿಂತ ಅಧಿಕ ಉಗ್ರರನ್ನ ನಾವು ಮಟ್ಟ ಹಾಕಿದ್ದೇವೆ ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ.